ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಹುಬೇಡಿಕೆಯ ಸ್ಪರ್ಧಿ ಅಂದ್ರೆ ಅದು ಗಿಲ್ಲಿ ನಟ. ತಮ್ಮ ಕಾಮಿಡಿ ಡೈಲಾಗ್ಗಳ ಮೂಲಕ ಜನರನ್ನ ರಂಜಿಸುತ್ತಿರುವ ಗಿಲ್ಲಿ ಫೈನಲ್ಗೆ ಬರೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಗಿಲ್ಲಿ ಮತ್ತು ಕಾವ್ಯ ಜೋಡಿ ಸಖತ್ ಫೇಮಸ್ ಆಗಿದ್ದು ಅಭಿಮಾನಿಗಳ ಹಾರ್ಟ್ ಫೇವರೇಟ್ ಆಗಿದೆ. ಇದೆಲ್ಲದರ ಮಧ್ಯೆ ಇದೀಗ ಗಿಲ್ಲಿಗೆ ಅತಿದೊಡ್ಡ ಸಂಕಷ್ಟ ಎದುರಾಗಿದೆ. ಯಾವುದೇ ಕ್ಷಣದಲ್ಲೂ ಗಿಲ್ಲಿ ಮನೆಯಿಂದ ಹೊರ ಹೋಗುವ ಸಾಧ್ಯತೆಗಳು ಎದುರಾಗಿವೆ. ಹಾಗಾದ್ರೆ ಗಿಲ್ಲಿ ಮಾಡಿದ ತಪ್ಪೇನು? ಗಿಲ್ಲಿಗೆ ಎಲಿಮಿನೇಷನ್ ಸಂಕಷ್ಟ ಎದುರಾಗಿದ್ಯಾಕೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಜಗಳ, ರಂಪಾಟ, ಕಾಮಿಡಿ, ಅತಿರೇಕದ ವರ್ತನೆ ಎಲ್ಲವೂ ನಡೆಯುತ್ತಿರುತ್ತೆ. ಕಾಮಿಡಿ ಮಾಡುತ್ತಾ ಎಲ್ಲರನ್ನ ರೇಗಿಸುತ್ತಾ ಗಿಲ್ಲಿ ನಟ ಮನೆ ತುಂಬಾ ಓಡಾಡ್ಕೊಂಡಿರ್ತಾರೆ. ಅಶ್ವಿನಿ ಗೌಡರಿಂದ ಹಿಡಿದು ರಿಷಾ, ರಾಶಿಕಾ, ಜಾನ್ವಿ ಎಲ್ಲರನ್ನೂ ಕಾಲೆಳೆದು ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾರೆ. ಇದೇ ರೀತಿ ಮಾಡಲು ಹೋದ ಗಿಲ್ಲಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗಿಲ್ಲಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದ್ದು ಡವಡವ ಶುರುವಾಗಿದೆ. ಹೌದು, ಒಂದು ದಿನ ಪ್ರತಿಸ್ಪರ್ಧಿ ರಿಷಾ ಅವರು ಗಿಲ್ಲಿ ನಟನ ತಾಳ್ಮೆ ಕೆಡುವಂತೆ ನಡೆದುಕೊಂಡಿದ್ರು. ಬಕೆಟ್ ನೀರಿನ ವಿಚಾರಕ್ಕೆ ಇಬ್ಬರ ನಡುವೆ ಕಿತ್ತಾಟ ಶುರುವಾಗಿತ್ತು. ಸ್ನಾನಕ್ಕೆ ಹೋಗುವ ಮುನ್ನ ರಿಷಾಳನ್ನು ಗಿಲ್ಲಿ ನಟ ಬಕೆಟ್ ನೀರು ಕೊಡುವಂತೆ ಕೇಳಿದ್ರು. ಆದರೆ ರಿಷಾ ನೀರು ಕೊಡದೆ ಸ್ನಾನ ಮಾಡಲು ಮುಂದಾದ್ರು. ಸ್ವಲ್ಪ ಸಮಯ ನಂತರ ಗಿಲ್ಲಿ ನಟ ಈಗಲೇ ಬಕೆಟ್ ನೀರು ಕೊಡುವಂತೆ ಒತ್ತಾಯಿಸಿದ್ರು. ಆಗ ರಿಷಾ ಸ್ನಾನ ಮಾಡುತ್ತಿದ್ದೇನೆ, ಸ್ನಾನವಾದ ನಂತರ ನೀರು ಕೊಡುತ್ತೇನೆ ಅಂದ್ರು. ಅದಕ್ಕೆ ಗಿಲ್ಲಿ ಮಲಗುವ ಕೋಣೆಗೆ ಬಂದು ರಿಷಾಳ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗಿ ಸ್ನಾನದ ಕೋಣೆಯ ಬಳಿ ಹಾಕಿದ್ರು. ಇನ್ನು ಸ್ನಾನ ಮಾಡಿ ಹೊರಬಂದ ರಿಷಾ ತನ್ನ ಬಟ್ಟೆಗಳು ನೆಲದ ಮೇಲೆ ಬಿದ್ದಿರುವುದನ್ನ ಕಂಡು ಆಕ್ರೋಶಗೊಂಡು ಗಿಲ್ಲಿ ನಟನ ವಿರುದ್ಧ ಕೂಗಾಡಿದ್ರು. ನೀನು ಹೀಗೆ ಮಾಡ್ತೀಯಾ ಅಂದ್ಕೊಂಡಿರ್ಲಿಲ್ಲ, ನೀನು ಮಾಡಿದ್ದು ಸರಿಯಿಲ್ಲ ಎಂದು ಗಿಲ್ಲಿ ನಟನನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ಅಲ್ಲದೆ ಗಿಲ್ಲಿ ಭುಜಕ್ಕೆ ಹೊಡೆದು ರಂಪಾಟ ಮಾಡಿದ್ರು. ಇದೀಗ ಈ ಘಟನೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಮಹಿಳಾ ಆಯೋಗದ ಮೆಟ್ಟಿಲೇರಿದೆ. ಗಿಲ್ಲಿ ನಟ ರಿಷಾಳ ಬಟ್ಟೆಗಳನ್ನ ಮುಟ್ಟಿದ್ದು ಸರಿಯಲ್ಲ. ಗಿಲ್ಲಿ ನಟ ಮಹಿಳೆಯರ ಬಗ್ಗೆ ಅವಮಾನಕರ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಆರೋಪಿಸಿ ಹೆಚ್.ಸಿ. ಕುಶಲ ಎಂಬುವರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಇನ್ನು ದೂರಿನನ್ವಯ ಮಹಿಳಾ ಆಯೋಗ ಫುಟೇಜ್ ಪರಿಶೀಲನೆ ನಡೆಸಿದೆ. ಮೇಲ್ನೋಟಕ್ಕೆ ಗಿಲ್ಲಿ ನಟ ತಪ್ಪಾಗಿ ನಡೆದುಕೊಂಡ ಬಗ್ಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ. ಹೀಗಾಗಿ ದೂರನ್ನ ಮಹಿಳಾ ಆಯೋಗದ ಲೀಗಲ್ ಟೀಮ್ ಅಭಿಪ್ರಾಯಕ್ಕೆ ಕಳುಹಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಮತ್ತೊಂದೆಡೆ ಮನೆಯಿಂದ ಹೊರ ಹೋಗಬೇಕಿದ್ದ ರಿಷಾಳನ್ನ ಮನೆಯ ಸದಸ್ಯರು ಯೆಲ್ಲೋ ಕಾರ್ಡ್ ನೀಡಿ ಉಳಿಸಿಕೊಂಡಿದ್ರು. ಇದೀಗ ಈ ವಿಚಾರ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ದು ಮುಂದೇನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.